ಹಾಯ್ ಎಲ್ರಿಗೂ ನಮಸ್ಕಾರ. ಮಿಸ್ಟ್ರಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಸ್ನೇಹಿತರೆ, ಇಂದು ನಾವು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಮತ್ತು ರಹಸ್ಯಮಯ ಜನಪದ ಕಥೆಯಾದ ನಾಳೆ ಬಾ ಕಥೆಯನ್ನು ತಿಳಿದುಕೊಳ್ಳೋಣ. ಈ ಒಂದು ಕಥೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆಯ ತನಕ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ತುಂಬ ವರ್ಷ ಹಿಂದೆ ಕರ್ನಾಟಕದಲ್ಲಿ ಕೆಲವು ಗ್ರಾಮಗಳಲ್ಲಿ ವಿಚಿತ್ರ ಘಟನೆಗಳು ನಡೀತಿತ್ತಂತೆ. ರಾತ್ರಿ ಸಮಯದಲ್ಲಿ ಜನರು ಮನೆಯ ಬಾಗಿಲುಗಳನ್ನು ಬಿಗಿಯಾಗಿ ಮುಚ್ಕೊಳ್ತಿದ್ರಂತೆ. ಏಕೆಂದ್ರೆ ಒಂದು ದುಷ್ಟ ಆತ್ಮ ಅಥವಾ ಪಿಶಾಚಿ ರಾತ್ರಿ ವೇಳೆ ಮನೆಗಳ ಬಳಿ ಬಂದು ಜನರನ್ನು ಕರಿತಿತ್ತಂತೆ. ಆ ಆತ್ಮದ ವಿಶೇಷತೆ ಏನಂದ್ರೆ, ಅದು ಮನೆಯವರ ಪರಿಚಿತರ ವ್ಯಕ್ತಿಯ ಧ್ವನಿಯಂತೆ ಮಾತನಾಡ್ತಿತ್ತಂತೆ. ಕೆಲವೊಮ್ಮೆ ತಾಯಿಯ ಧ್ವನಿಯಲ್ಲಿ, ಕೆಲವೊಮ್ಮೆ ತಂದೆಯ ಧ್ವನಿಯಲ್ಲಿ, ಕೆಲವೊಮ್ಮೆ ಸ್ನೇಹಿತರ ಧ್ವನಿಯಲ್ಲಿ ಅನುಕರಿಸಿ ಬಾಗಿಲನ ತೆರೆ ಅಂತ ಕೇಳ್ತಿತ್ತಂತೆ. ಒಂದು ರಾತ್ರಿಯಲ್ಲಿ ಹಳ್ಳಿಯ ಒಬ್ಬ ಮಹಿಳೆ ತನ್ನ ತಾಯಿಯ ಧ್ವನಿಯನ್ನು ಕೇಳಿದಳು. ಮಗಳೇ, ಬಾಗಿಲನ ತೆರೆ. ಮಹಿಳೆಗೆ ಆಶ್ಚರ್ಯವಾಯ್ತಂತೆ. ಏಕೆಂದ್ರೆ ಆಕೆಯ ತಾಯಿ ಆ ಸಮಯದಲ್ಲಿ ದೂರದ ಊರಿನಲ್ಲಿ ಇದ್ಲಂತೆ. ಆದರೂ ಧ್ವನಿ ನಿಜವಾಗಿಯೂ ತಾಯಿಯದ್ದೇ ಎಂದು ಭಾಸವಾಗ್ತಿತ್ತಂತೆ. ಅದೇ ಸಮಯದಲ್ಲಿ ಪಕ್ಕದ ಮನೆಯ ಹಿರಿಯ ವ್ಯಕ್ತಿ ಆಕೆಯನ್ನು ಎಚ್ಚರಿಸಿದನು. ಆ ಬಾಗಿಲನ್ನು ತೆರೆಯಬೇಡ, ಅದು ಮನುಷ್ಯ ಅಲ್ಲ, ದುಷ್ಟ ಆತ್ಮ. ಹಳ್ಳಿಯ ಜನರ ಪ್ರಕಾರ ಯಾರಾದರೂ ಆ ಧ್ವನಿಗೆ ಮೋಸವಾಗಿ ಬಾಗಿಲನ್ನು ತೆರೆದರೆ ಅವನಿಗೆ ಅನಾಹುತ ಕಟ್ಟಿಟ್ಟ ಬುತ್ತಿ ಅಂತ ನಂಬುತ್ತಾ ಇದ್ರು. ಈ ಘಟನೆಗಳಿಂದ ಗ್ರಾಮಸ್ಥರು ಭಯಭೀತರಾದರು. ನಂತರ ಒಬ್ಬ ಜ್ಞಾನಿ ಸಾಧು ಹಳ್ಳಿಗೆ ಬಂದ. ಒಂದು ಉಪಾಯವನ್ನು ತಿಳಿಸ್ತ. ಆ ಉಪಾಯ ಏನಂತ ನೋಡ್ತೀರಾ? ಪ್ರತಿ ಮನೆಯ ಬಾಗಿಲಿನ ಮೇಲೆ ನಾಳೆ ಬಾ ಎಂದು ಬರೆಯಿರಿ. ಜನರು ಈ ಸಲಹೆಯನ್ನು ಅನುಸರಿಸಿ ತಮ್ಮ ಮನೆಗಳ ಬಾಗಿಲುಗಳ ಮೇಲೆ ದೊಡ್ಡ ಅಕ್ಷರದಲ್ಲಿ ನಾಳೆ ಬಾ ಎಂದು ಬರೆದರು. ಜನಪದ ನಂಬಿಕೆಯ ಪ್ರಕಾರ ಆ ಆತ್ಮ ರಾತ್ರಿ ಬಂದು ಆ ಬರಹವನ್ನು ಓದಿ, ಸರಿ ನಾಳೆ ಬರ್ತೇನೆ ಎಂದು ಹಿಂತಿರುಗಿ ಹೋಗ್ತಿತ್ತಂತೆ. ಆದರೆ ಮರುದಿನ ಬಂದಾಗಲೂ ಅದೇ ಬರಹ ಕಂಡು ಮತ್ತೆ ಹೋಗ್ತಿತ್ತಂತೆ. ಹೀಗೆ ಆತ್ಮವು ಎಂದಿಗೂ ಒಳಗೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ಎಂದು ಕತೆ ಹೇಳುತ್ತದೆ. ಈ ಕಾರಣದಿಂದಲೇ ಇಂದಿಗೂ ಕರ್ನಾಟಕದ ಅನೇಕ ಹಳ್ಳಿಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಮನೆಯ ಬಾಗಿಲಿನ ಮೇಲೆ ನಾಳೆ ಬಾ ಎಂದು ಬರೆದಿರುವುದನ್ನು ಕಾಣಬಹುದು. ಆದರೆ ಇದು ನಿಜವಾಗಿಯೂ ನಡೆದ ಘಟನೆಯೇ ಅಥವಾ ಕೇವಲ ಜನಪದ ನಂಬಿಕೆಯೇ ಎಂಬುದಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷಿಗಳಿಲ್ಲ. ಇದು ಕರ್ನಾಟಕ ಜನಪದ ಸಂಸ್ಕೃತಿ ಮತ್ತು ಮೂಢನಂಬಿಕೆಗಳೊಂದಿಗೆ ಬೆಸೆದುಕೊಂಡಿರುವ ಒಂದು ಪ್ರಸಿದ್ಧ ಕಥೆಯಾಗಿದೆ ಸ್ನೇಹಿತರೆ. ನಾಳೆ ಬಾ ಒಂದು ಭಯಾನಕ ಕಥೆಯಲ್ಲ, ಅದು ಕರ್ನಾಟಕದ ಜನಪದ ಪರಂಪರೆಯ ಒಂದು ಆಸಕ್ತಿದಾಯಕ ಭಾಗವಾಗಿದೆ. ಈ ಕತೆ ಮೂಢನಂಬಿಕೆನಾ ಅಥವಾ ನಿಜವಾಗಿಯೂ ನಡೆದಿದೆಯಾ ಅಂತ ಹೇಳಿ ನಿಮಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಾಗಿ ಮಿಸ್ಟ್ರಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.